ವೀಕ್ಷಕರೇ ನಮಸ್ಕಾರ. ಯಾರನ್ನ ವಶೀಕರಣ ಮಾಡ್ಕೋಬೇಕಂದ್ರೆ ಈ ಒಂದು ಪ್ರಯೋಗವನ್ನು ಮಾಡಿ ನೋಡಿ. ಕೇವಲ 3 ದಿನದಲ್ಲಿ ನಿಮ್ಮ ಬಳಿಗೆ ಬರ್ತಾರೆ ವೀಕ್ಷಕರೇ. ಕೇವಲ 3 ದಿನದಲ್ಲಿ ನಿಮ್ಮ ಬಳಿಗೆ ಬರ್ತಾರೆ. ಯಾವುದೇ ರೀತಿಯಾದ ಸಂದೇಹ ಬೇಡ. ಈ ಒಂದು ಪ್ರಯೋಗ ಮಾಡ್ಬೇಕಂದ್ರೆ ಮೊದಲಿಗೆ ನೀವು ಸರಸ್ವತಿ ದೇವಿಯನ್ನ 9 ದಿನಗಳ ಕಾಲ ಪೂಜೆ ಮಾಡಬೇಕು ವೀಕ್ಷಕರೇ. ಯಾಕಂದ್ರೆ ವಶೀಕರಣಕ್ಕೆ ಸರಸ್ವತಿ ದೇವಿ ಅನುಗ್ರಹ ಇರೋದ್ರಿಂದ ಆ ದೇವಿಯ ಪೂಜೆಯನ್ನು ಮಾಡೋದ್ರಿಂದ ನೀವು ಯಾರನ್ನಾದರೂ ಸಹ ಅತಿ ಸುಲಭವಾಗಿ ವಶೀಕರಣ ಮಾಡಬಹುದು. ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಗಿರಾಕಿಗಳನ್ನ ಆಗ್ಬೋದು, ಅಥವಾ ಸಂಬಂಧಿಕರನ್ನಾದರೂ ಆಗ್ಬೋದು, ಅಥವಾ ನಿಮ್ಮ ಒಂದು ಬಿಸ್ನೆಸ್ ಇರುತ್ತೆ, ನಿಮ್ಮ ಕೈ ಕೆಳಗಿರುವಂತ ಲೇಬರ್ಸ್ಗಳು, ಕೆಲಸಗಾರರು ಸರಿಯಾಗಿ ಮಾತು ಕೇಳ್ತಾ ಇರಲ್ಲ, ಕೆಲಸ ಮಾಡ್ತಿರಲ್ಲ, ಅಂಥವ್ರನ್ನು ಕೂಡ ನೀವು ಈ ಒಂದು ಪ್ರಯೋಗದ ಮುಖಾಂತರ ವಶೀಕರಣ ಮಾಡ್ಕೋಬಹುದು. ವಶೀಕರಣ ಅಂದರೆ ಕೇವಲ ಹುಡುಗ ಹುಡುಗಿ ಮಾತ್ರ ಅಲ್ಲ, ಗಂಡ ಹೆಂಡತಿಯಲ್ಲೂ ತಕರಾರು ಬಂದಿರುತ್ತೆ, ವಿನಾಕಾರಣ ಜಗಳಗಳಾಗ್ತಾ ಇರ್ತವೆ, ಏನೋ ಒಂದು ವಿಚಾರದಿಂದ ತೊಂದರೆಗಳಾಗ್ತಾ ಇರ್ತವೆ ಗಂಡ ಹೆಂಡತಿ ಮಧ್ಯೆ. ಆ ಒಂದು ತೊಂದರೆಗಳು ಸಹ ಈ ಒಂದು ಪ್ರಯೋಗದಿಂದ ದೂರ ಆಗ್ತಾವೆ ವೀಕ್ಷಕರೇ. ಯಾವ ತರ ಈ ಒಂದು ಪ್ರಯೋಗನ ಮಾಡ್ಬೇಕಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಈ ಪ್ರಯೋಗ ಅತ್ಯಂತ ಬಲಿಷ್ಠ, ಶಕ್ತಿಯುತವಾಗಿದೆ. ನಿಮ್ಮ ಎಂಥದ್ದೇ ಸಮಸ್ಯೆಗಳು ಎದುರಾದ್ರೂ ಸಹ ದೂರವಾಗಿರುವಂತ ವ್ಯಕ್ತಿ ಕೇವಲ 3 ದಿನದಲ್ಲಿ ನಿಮ್ಮ ಕೈವಶ ಆಗೋದು ಖಂಡಿತ ವೀಕ್ಷಕರೇ. ಮೊದಲಿಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಒಂದು ಯಂತ್ರವನ್ನ ಬರಿಬೇಕು. ಈ ಒಂದು ಯಂತ್ರದ ಮಧ್ಯೆ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕಾಗಿರುತ್ತಲ್ಲ ಅವರ ಹೆಸರನ್ನ ಬರೆಯಬೇಕು ವೀಕ್ಷಕರೇ. ಅವರ ಹೆಸರನ್ನ ಬರೆದ ನಂತರ ಯಂತ್ರದ ಎಡಭಾಗದಲ್ಲಿ ನಿಮ್ಮ ಹೆಸರು ಹಾಗೂ ನಿಮ್ಮ ತಾಯಿ ಹೆಸರನ್ನ ಬರೀಬೇಕು ವೀಕ್ಷಕರೇ. ತೋರಿಸ್ತಾ ಇದ್ದೀನಿ ನೋಡಿ, ನಿಮ್ಮ ಹೆಸರು ಹಾಗೂ ನಿಮ್ಮ ತಾಯಿ ಹೆಸರನ್ನ ಬರೀಬೇಕು. ಇದು ತುಂಬಾ ಅಂದ್ರೆ ತುಂಬಾನೇ ಮುಖ್ಯ. ಯಾಕಂದ್ರೆ ಯಾರನ್ನ ವಶೀಕರಣ ಮಾಡ್ಕೊಳ್ತಾ ಇದಾರಲ್ಲ ಅವರ ಹೆಸರು, ಅವರ ತಾಯಿ ಹೆಸರು ಕಂಪಲ್ಸರಿ ಬೇಕು. ನಂತರ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕಾಗಿದೆಯೋ ಅವರ ಹೆಸರನ್ನ ಹಾಗೂ ಅವರ ತಾಯಿಯ ಹೆಸರನ್ನ ಈ ಭಾಗದಲ್ಲಿ ಬರ್ಕೋಬೇಕು. ನಂತರ ನಾನು ಕೆಳಗೆ ಕೊಟ್ಟಿರುವಂತ ಈ ಒಂದು ಮಂತ್ರವನ್ನ 108 ಬಾರಿ ಪಠಣ ಮಾಡಬೇಕು. ಎಷ್ಟು ಸಾರಿ? 108 ಬಾರಿ. 108 ಬಾರಿ ಪಠಣ ಮಾಡಿದ್ರೆ ಈ ಒಂದು ಯಂತ್ರಕ್ಕೆ ಶಕ್ತಿ ತುಂಬಿಕೊಳ್ಳುತ್ತೆ ವೀಕ್ಷಕರೇ. ಇದಷ್ಟೇ ಅಲ್ಲ, ಇದನ್ನ 108 ಬಾರಿ ಮಂತ್ರವನ್ನ ಪಠಣ ಮಾಡಿದ ನಂತರ ಬಿಳಿ ಸಾಸಿವೆ ಕಾಳುಗಳನ್ನ ಯಂತ್ರದ ಮಧ್ಯಭಾಗದಲ್ಲಿ ನೀವು ಈ ತರ ಹಾಕಬೇಕು ವೀಕ್ಷಕರೇ. ಹಾಕಿದ ನಂತರ ಈ ಒಂದು ಯಂತ್ರವನ್ನ ನೀವು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ತರ ಫೋಲ್ಡ್ ಮಾಡ್ಕೋಬೇಕು. ಈ ತರ ನೀವು ಫೋಲ್ಡ್ ಮಾಡ್ಕೋಬೇಕು. ಮಧ್ಯದಲ್ಲಿ ಇರುವಂತ ಕಾಳುಗಳನ್ನ ಆ ಕಡೆ ಈ ಕಡೆ ಹೋಗದೆ ಇರೋ ತರ ಮಧ್ಯಭಾಗದಲ್ಲಿ ಈ ಒಂದು ಕಾಳುಗಳನ್ನ ನೀವು ಹಾಕಿ ನಂತರ ಈ ತರ ಅದನ್ನ ಫೋಲ್ಡ್ ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಯಾವ ತರ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿ. ಈ ತರ ಮಾಡ್ಕೋಬೇಕು ವೀಕ್ಷಕರೇ. ನಿಮ್ಮ ಈ ಒಂದು ಯಂತ್ರವನ್ನ ಈ ತರ ಮಾಡ್ಕೋಬೇಕು. ನಂತರ ಇದಕ್ಕೆ ಕೆಂಪು ದಾರದಿಂದ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಮಧ್ಯಭಾಗದಲ್ಲಿ ಎರಡೂ ಕಡೆಗೆ ಈ ತರ ಕಟ್ಟಿ ನಂತರ ಈ ಭಾಗದಲ್ಲೂ ಕೂಡ ಈ ತರ ನೀವು ದಾರವನ್ನ ಸುತ್ತಬೇಕು. ಯಾವ ತರ ಸುತ್ತಬೇಕು, ಏನ್ ಅನ್ಕೋತಾರ ಸುತ್ತಬೇಕು, ನೀವು ಯಾರನ್ನ ವಶೀಕರಣ ಮಾಡ್ಕೋತಾ ಇದ್ದೀರಾ, ಯಾವ ಉದ್ದೇಶಕ್ಕೆ ವಶೀಕರಣ ಮಾಡ್ಕೋತಾ ಇದ್ದೀರಾ ಅದನ್ನ ಹೇಳುತ್ತಾ ನೀವು ಸುತ್ಕೋಬೇಕು ವೀಕ್ಷಕರೇ. ಸುಮ್ಮನೆ ಮಾಡಿ ಅಂದ್ರೆ ಯಾವ ತರ ಮಾಡೋದಲ್ಲ. ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕಾಗಿದೆಯೋ ಆ ಒಂದು ವಿಚಾರವನ್ನ ನೀವು ಗಮನದಲ್ಲಿ ಇಟ್ಕೊಂಡು, ನಾನು ಇಂಥ ಒಂದು ವ್ಯಕ್ತಿಯನ್ನ ವಶೀಕರಣ ಮಾಡ್ಕೋತಾ ಇದ್ದೀನಿ, ಕೇವಲ 3 ದಿನದಲ್ಲಿ ಆ ವ್ಯಕ್ತಿ ನನ್ನ ಕೈವಶ ಆಗ್ಬೇಕು, ನಾನು ಯಾವುದೇ ರೀತಿಯಾದ ಕೆಟ್ಟ ವಿಚಾರಕ್ಕೆ ವಶೀಕರಣ ಮಾಡ್ಕೋತಾ ಇಲ್ಲ, ಒಂದು ಒಳ್ಳೆಯ ಕೆಲಸಕ್ಕಾಗಿ ಅವ್ರನ್ನ ನಾನು ವಶೀಕರಣ ಮಾಡ್ಕೋತಾ ಇದ್ದೀನಿ ಅನ್ನೋದು ತರ ನೀವು ಅದರ ಜೊತೆಗೆ ಮಾತನಾಡಿ ನಂತರ ದಾರವನ್ನ ಕಟ್ ಮಾಡಿ ನಂತರ ಇದಕ್ಕೆ ಕುಂಕುಮ ಹಾಗೂ ಅರಿಶಿನ ಇದರ ಮೇಲೆ ಹಚ್ಚಿ ನಂತರ ಇದನ್ನ ಸರಸ್ವತಿ ದೇವಿಯ ಪಾದಸ್ಪರ್ಶ ಮಾಡಿ 3 ದಿನ ನಿಮ್ಮ ತಲೆದಿಂಬಿನ ಕೆಳಗೇನೆ ಇಟ್ಕೋಬೇಕು ವೀಕ್ಷಕರೇ. ರಾತ್ರಿ ಮಲಗುವಾಗ ಯಾವುದೇ ರೀತಿಯಾದ ಮಡಿ ಮೈಲಿಗೆಯನ್ನ ಪಾಲಿಸಿ ನೀವು ಈ ಒಂದು ಚೀಟಿಯನ್ನ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲಗ್ತಾ ಬಂದ್ರೆ 3 ದಿನದಲ್ಲಿ ನೀವು ಇಷ್ಟಪಡುವಂತ ವ್ಯಕ್ತಿ, ನೀವು ವಶೀಕರಣ ಮಾಡಿಕೊಳ್ಳುವಂತ ವ್ಯಕ್ತಿ ಎಷ್ಟೇ ದೂರವಿದ್ರೂ ಸಹ ನಿಮಗೆ ಕರೆ ಆದ್ರೂ ಮಾಡುತ್ತಾರೆ ಅಥವಾ ಸುಲಭವಾಗಿ ನಿಮ್ಮ ಹತ್ರ ಬರ್ತಾರೆ. ಎಂಥದ್ದೇ ಜಗಳ ಆಗಿರ್ಬೋದು, ದೂರ ಆಗಿರ್ಬೋದು, ಪ್ರೀತಿಸಿದ ಹುಡುಗಿ ಆಗಿರ್ಬೋದು, ಅಥವಾ
ನಿಮ್ಮ ಸಂಬಂಧಿಕರಾಗ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿದ್ರು ಸಹ ಯಾರನ್ನ ವಶೀಕರಣ ಮಾಡ್ಕೊತಾ ಇದ್ದೀರೋ ಈ ಒಂದು ವಶೀಕರಣ ಪ್ರಯೋಗ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಯಾರೆಲ್ಲ ಇದನ್ನ ಪ್ರಯೋಗ ಮಾಡ್ತಾ ಇದ್ರು ಆಲ್ರೆಡಿ ಎಷ್ಟೋ ಜನಕ್ಕೆ ನಾನು ಇದನ್ನ ತಿಳಿಸಿದ್ದೀನಿ, ಸಕ್ಸಸ್ ಕೂಡ ಕಾಣಿದ್ದೀರಿ. ಇನ್ನೂ ಗೊತ್ತಿಲ್ಲದವರು ಈ ಒಂದು ಪ್ರಯೋಗವನ್ನ ಮಾಡಿ ನಿಮ್ಮ ಒಂದು ವಶೀಕರಣ ಪ್ರಯೋಗವನ್ನ ನೀವೇ ಮಾಡಿ ನೋಡಿ ಯಾವ ತರ ರಿಸಲ್ಟ್ ಕೊಡುತ್ತೆ ಅಂತ. 108 ಬಾರಿ ಪ್ರತಿದಿನ ನಾನು ತೋರಿಸಿರುವಂತಹ ಒಂದು ಮಂತ್ರವನ್ನ ಜಪ ಮಾಡುತ್ತಾ ಬರಬೇಕು ವೀಕ್ಷಕರೇ. ಪ್ರತಿದಿನನೂ 108 ಬಾರಿ ಆ ಮಂತ್ರವನ್ನು ಜಪ ಮಾಡಿಕೊಂಡು ಸರಸ್ವತಿ ದೇವಿಯ ಪೂಜೆಯನ್ನ ಮಾಡುತ್ತಾ ಬರಬೇಕು. ಈ ಒಂದು ಪ್ರಯೋಗ ನಿಮ್ಮ ಕೈ ಹಿಡಿದು ಯಾರನ್ನ ವಶೀಕರಣ ಮಾಡ್ಕೋಬೇಕಾಗಿದೆಯೋ ಅವರನ್ನ ನಿಮ್ಮೆಡೆಗೆ ಸೆಳೆಯುತ್ತೆ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಧನ್ಯವಾದಗಳು.